ತರ್ಕದ ಮೇಲೆ ತೀರ್ಮಾನ ಆಗುತ್ತೆ, ಸತ್ಯದ ಮೇಲೆ ತೀರ್ಮಾನ ಆಗಲ್ಲ. 25 TMC ನೀರು ಸೃಷ್ಟಿಯಾಗುತ್ತೆ. ಲೆಕ್ಕ ತೆಗೆದಲ್ಲಿ ತಮಿಳ್ನಾಡು ಕೊಟ್ಬಿಟ್ರು. ಕೋರ್ಟಲ್ಲಿ ನಮಗೆ ಸ್ವಲ್ಪ ನ್ಯಾಯ ಸಿಕ್ತು. ಅವ್ರ ಪ್ರಕಾರ ಅಂತಿಮ ತೀರ್ಪು ಪ್ರಕಾರ ನೀವು ನೀರನ್ನೇ ಹಿಡಿದಿಡು ಆಗಿಲ್ಲ ಅಂದ್ಬಿಟ್ರು. ಬಹಳ ಮುಖ್ಯವಾಗಿ ಬೆಂಗಳೂರಿನ ಜನತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಒಂದು ಭಾಳ ಒಳ್ಳೆ ಅನುಕೂಲ ಆಯಿತು. 10 TMC ನೀರು ಕೊಟ್ಟರು, ಅದು ಸಾಕಾಗಲ್ಲ. 30 TMC ಬೇಕು ಬೆಂಗಳೂರಿಗೆ. ಗಡಿ ತುಂಡು ಮಾಡೋ ಥರ ನೀರನ್ನು ತುಂಡು ಮಾಡೋದಕ್ಕಾಗಲ್ಲ, ನಿಜ. ಈ 89ರಲ್ಲಿ ಮಾತುಕತೆಗೆ ಅಂತ ಬಂದರು. ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಹೋಗಿ ಮಾತುಕತೆ ವಹಿಸಿ ಮಾತುಕತೆ ಮಾಡಿ ಅಂತ. ಅವಾಗ ನಮ್ಮ ವೀರೇಂದ್ರ ಪಾಟೀಲ್ ಏನು ಮಾಡಿಬಿಟ್ರು, ನಿಮ್ಮ ಕೈಲಿ ನಾನೇನು ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಕೊಟ್ಟೋಗ್ಬಿಟ್ರು ಗುಲ್ಬರ್ಗಾಗೆ. ಆವಾಗ ಅದನ್ನು ಕೋರ್ಟ್ ಭಾಳ ಗಂಭೀರವಾಗಿ ತಗೊಂಡು ವೀರೇಂದ್ರ ಪಾಟೀಲ್ರು ಕರ್ನಾಟಕ ಕಂಡಂಥ ಬಹಳ ಒಳ್ಳೆ ಮುಖ್ಯಮಂತ್ರಿ. ಅವರು ಎಲ್ಲಿಗೂ ಇತ್ತು, ಅವ್ರು ಈ ಥರದ್ದು ಒಂದು ತೀರ್ಮಾನ ತಗೊಂಡು ಅಲ್ಲಿಗೆ ಹೊರಟೋದ್ರು. ನ್ಯಾಯಾಂಗ ಭಾಳ ಗರಂ ಆಯಿತು. ಒಂದು ನ್ಯಾಯಮಂಡಳಿ ರಚನೆ ಮಾಡಿ ತೀರ್ಮಾನ ಆಗಲ್ಲ ಇವರಿಬ್ರು ಮಾತುಕತೆಗೆ. ಸೊ ನ್ಯಾಯಮಂಡಳಿ ರಚನೆ ಆಗಲಿಕ್ಕೆ ಇದು ಒಂದು ಕಾರಣ ಆಯ್ತು. ಅದೇ ಕಾರಣ ಮಾತುಕತೆ ಮಾಡಿಕೊಂಡು ತೀರ್ಮಾನ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಇದನ್ನ ಕೊಡ್ತು, ಸಲಹೆ ಕೊಡ್ತು 1989ರಲ್ಲಿ ಅಲ್ವಾ? ಆವಾಗಲೇ ನ್ಯಾಯಮಂಡಳಿ ರಚನೆ ಮಾಡ್ತು. ಸೊ ಅಚ್ಯುತ್ ಘೋಷ್ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡೋದು, ಸ್ವಲ್ಪ ಈ ಸಂದರ್ಭದಲ್ಲಿ ಏನಂದ್ರೆ ಬಹಳ ನೇರವಾಗಿದ್ದವ್ರು ಈ ಕೆಲವರು ಬಹಳ ಬುದ್ಧಿವಂತಿಕೆ ಉಪಯೋಗಿಸ್ತಿದ್ದವ್ರು ಏನು ಮಾಡ್ತಿದ್ರು ಅಂದರೆ, ಈ ರೀತಿ ಸ್ಟೇಜ್ಗೆ ಹೋಗೋದಕ್ಕೆ ಬಿಡದಲ್ಲೇ ಒಳಗಡೆನೂ ಸ್ವಲ್ಪ ನೀರು ಬಿಟ್ಬಿಟ್ಟು ಅವ್ರನ್ನ ತಂಡ ಮಾಡ್ಕೊಂಡು ಬರ್ತಾ ಇದ್ರು. ಓಕೆ. ಆದರೆ ಇವ್ರು ಮತ್ತೆ ರಚನೆ ಆದಮೇಲೆ ಏನಾಗೋಯ್ತು, ಮೊದಲನೇದು ಒಂದು 91ರಲ್ಲಿ ಒಂದು ತೀರ್ಪು ಬಂತು. ಆಗ್ಲೇ ಬಂಗಾರಪ್ಪ. ಆದರೆ ಅಲ್ಲೇನಾಗೋಯ್ತು, 192 TMC ನೀರು ಬಿಡಿ ಅಂತೇಳಿ ಹೇಳಿದ್ರು. ಆ 192 TMCನ ಬಿಳ್ಗಂಡ್ಲು ಅಂದರೆ ಬಿಳ್ಗಂಡ್ಲುನಲ್ಲಿ ನೀವು ಬಿಡಬೇಕು ಅಂತ. ಆಗ ನಮಗೇನು ಅನ್ಯಾಯ ಆಗ್ತಿತ್ತು ಅಂದರೆ, ಈ ಒಂದು ನದಿ ತಕ್ಷಣ ಒಂದು ಗಡಿಗೆ ಹೋಗೋದಿಲ್ಲ. ಈ ನಮ್ಮ ಭೌಗೋಳಿಕ ಗಡಿ ಥರ ನೀರಿನ ಗಡಿ ಇರಲ್ಲ. 25 ಕಿಲೋಮೀಟ್ರು ಕಾವೇರಿ ನದಿ ಒಂದು ಕಡೆ ತಮಿಳುನಾಡು, ಅಲ್ಲಿ 25 TMC ನೀರು ಸೃಷ್ಟಿಯಾಗುತ್ತೆ. ಆ 25 TMCನ ಲೆಕ್ಕ ತೆಗೆದಲ್ಲಿ ತಮಿಳುನಾಡು ಕೊಟ್ಬಿಟ್ರು. ಅಂದ್ರೆ ತಮಿಳುನಾಡಿಗೆ 50 TMC ಎಕ್ಸ್ಟ್ರಾ ಆಯ್ತು, 192. ಆಕ್ಚುಲ್ ಆಗಿ ಅದನ್ನ ನಾವು ಒಪ್ಕೊಳ್ಳಿಲ್ಲ. ಅದನ್ನ ಬಾಳೆಕುಂದ್ರಿ ಅಂತ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕರ್ನಾಟಕ ದೇವೇಗೌಡರೇ ಹೇಳಿದಾಗೆ ಕರ್ನಾಟಕ ಕಂಡಂಥ ಸರ್ವಶ್ರೇಷ್ಠ ಇಂಜಿನಿಯರು ವಿಶ್ವೇಶ್ವರಯ್ಯನವ್ರ ನಂತರ ನೀರಾವರಿ ಬಗ್ಗೆ ಇಡೀ ಭಾರತದಲ್ಲಿನೇ ಅವ್ರ ಥರದವ್ರು ಯಾರಲ್ಲ ಅಂತ ಹೇಳಿದ್ರು. ಅವ್ರು ಈ ಥರದ್ದೆಲ್ಲನೂ ಕೊಟ್ಟರು. ಆಮೇಲೆ ಈ ತಿಂಗಳಿಗೆ ಬಿಡೋದ್ರಿಂದ ಎಷ್ಟಾಗುತ್ತೆ ಅಂತೇಳಿ. ಇದರಿಂದ ಏನಾಗೋಯ್ತು, ಈ ನ್ಯಾಯಮಂಡಳಿ ನ್ಯಾಯವಾಗಿ ನಡ್ಕೋಬೇಕಾಗಿದ್ರ ಬದಲು ತಮಿಳುನಾಡಿನ ವಕೀಲರ ಥರ ವರ್ತಿಸ್ಬಿಟ್ರು. ಈ ವಾರಕ್ಕೆಷ್ಟು ತಿಂಗಳಿಗೆಟ್ಟು ಅಂತ ನೀರು ಕೊಡೋದ್ರಿಂದ ಹಿಂದೆ ಬಿಟ್ಟು ನೀರನ್ನ ಕ್ಯಾರಿ ಓವರ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರಿಂದ ಅದರಲ್ಲಿ ಬೆನಿಫಿಟ್ ಆಯ್ತು. ಈ 25 TMC ನೀರು ಅಡಿಷನಲ್ ಆಗೋಯ್ತು. ಹಾಗಾಗಿ ಏನಾಯ್ತು ಅಂತಂದ್ರೆ 250 TMC ಬಿಡಬೇಕು. ಆಮೇಲೆ ಇನ್ನೊಂದೇನಾಗುತ್ತೆ, ನಾವು ಅಲ್ಲಿ ಆ ಬಿಳುಗುಂಡ್ಲುನಲ್ಲಿ ಬಿಡಬೇಕು ಅಂದ್ರೆ ಅಲ್ಲಿ ಮಾಪ್ನ ಅವರು ಅವ್ರ ಕಡೆಯವರೇ ಮಾಡ್ತಾ ಇದ್ರು. ಆಮೇಲೆ ನಮ್ಮವ್ರು ಬಂದ್ರು, ಅದೆಲ್ಲ ಹೀಗಾಗೋಯ್ತು. ಇದು ನಾವು ಮತ್ತೆ ಅದನ್ನ ಚಾಲೆಂಜ್ ಮಾಡೋದು ಎಲ್ಲ ಮಾಡಿದ್ಮೇಲೆ ಕಾವೇರಿ ನ್ಯಾಯಮಂಡಳಿ ತೀರ್ಪು ಬಂತು. ಆ ತೀರ್ಪನ್ನು ಕರ್ನಾಟಕಕ್ಕೆ ಇನ್ನೂ ಅನ್ಯಾಯವನ್ನು ಮಾಡಿ ಸ್ವಲ್ಪ ಇದನ್ನು ಮಾಡಿತ್ತು. ಅದಾದಮೇಲೆ ನ್ಯಾಯಮಂಡಳಿ ನಾವು ಮತ್ತೆ ಕೋರ್ಟ್ಗೆ ಹೋದ್ಮೇಲೆ ಕೋರ್ಟಲ್ಲಿ ನಮಗೆ ಸ್ವಲ್ಪ ನ್ಯಾಯ ಸಿಕ್ತು. 177 TMC ನೀರು, ಈ ನಿಮ್ಮ ನೀರು ನೀವು ಬಳಸ್ಕೋಬೋದು ಅನ್ನೋದು. ಇದು ನಾವು ಈ ಕಾವೇರಿ ನ್ಯಾಯಾಧಿಕರಣದ ಅಂತಿಮ ತೀರ್ಪು ಕನ್ನಡಿಗರ ಪಾಲಿಗೆ ಉರುಳು ಅಂತೇಳಿ. ಆಮೇಲೆ ಏನೇನಾಗುತ್ತೆ, ತಮಿಳುನಾಡಿಗೆ ಯಾವುದೇ ಕಂಡೀಷನ್ ಆಗ್ದಲೇ ನಮ್ಗೆ ಹಾಕಿದ್ರು. ಅದನ್ನು ನಾವು ಏನೇನಾಗುತ್ತೆ ವಿದ್ಯುತ್ ಯೋಜನೆ ಮಾಡ್ಕೊಳ್ಳೋ ಅವ್ರ ಪ್ರಕಾರ ಅಂತಿಮ ತೀರ್ಪು ಪ್ರಕಾರ ನೀವು ನೀರನ್ನೇ ಹಿಡಿದಿಡು ಆಗಿಲ್ಲ ಅಂದ್ಬಿಟ್ರು. ಇನ್ನು ಹೊಸ ಅಣೆಕಟ್ಟು ನ್ಯಾಯಮಂಡಳಿ ನೀವು ಹೇಳ್ತಾ ಇರೋದು ನ್ಯಾಯಮಂಡಳಿ ಹೊಸ ಅಣೆಕಟ್ಟೆ ಕಟ್ಟೋ ಆಗಿಲ್ಲ ಅಂದ್ಬಿಟ್ರು. ಹೊಸ ನೀರನ್ನ ಬಳಸೋ ಆಗಿಲ್ಲ, ನೀವು ಮುಂಚೆ ಥರನೇ ಕೇಳಬೇಕು ಅಂದರು. ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ನ್ಯಾಯಮಂಡಳಿಯಿಂದ ನಮ್ಗೆ ಭಾಳ ಅನ್ಯಾಯ ಆಯಿತು. ಅದು ಆಮೇಲೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಯ್ತು ಕೇಸು. ಸುಪ್ರೀಂ ಕೋರ್ಟಿಂದ ನಮ್ಗೊಂದು ಸ್ವಲ್ಪ ರಿಲೀಫ್ ಸಿಕ್ತು. ಸಂಪೂರ್ಣವಾಗಿ ನಮಗೆ ಎಲ್ಲ ಟೈಮಲ್ಲೂ ಎಲ್ಲರೂ ಒಪ್ಪಬೇಕಾದಂಥದ್ದು ಬರೋದು ಸಾಧ್ಯತೆ ಇಲ್ಲದಿದ್ರು ಕೂಡ ಒಂದು ಸ್ವಲ್ಪ ರಿಲೀಫ್ ಸಿಕ್ತು ಅಂತ ನಮಗೆಲ್ಲರಿಗೂ ಇದೆ ನಮ್ಮ ಸಾರ್ವಜನಿಕ ವಲಯದಲ್ಲಿ. ಸೊ ಅದನ್ನು ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ನ್ಯಾಯಮಂಡಳಿಯಿಂದ ನಮಗೇನು ಅನ್ಯಾಯ ಆಗಿತ್ತು, ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸ್ವಲ್ಪ ಅದು ಹೇಗೆ ಇಂಪ್ರೂವ್ ಆಯಿತು ಅಂತೇಳಿ. ಅದು ಖಂಡಿತವಾಗಲೂ ಬಂದೇನು ಅಂತ ಹೇಳಿದ್ರೆ, ಇವಾಗ ಅಂತಿಮವಾಗಿ
ಈ ನ್ಯಾಯಮಂಡಳಿ ತೀರ್ಪಿನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ 740 TMC ಒಟ್ಟು ನೀರಿದೆ ಕಾವೇರಿನಲ್ಲಿ. ಅದರಲ್ಲಿ 419 TMCನ ತಮಿಳ್ನಾಡಿಗೆ, ಕೇರಳಕ್ಕೆ 30, ಕರ್ನಾಟಕಕ್ಕೆ 270 ಕೊಟ್ಟರು. ಆಮೇಲೆ ಪಾಂಡಿಚೇರಿಗೆ 7 ಕೊಟ್ಟರು. ಈ ಪರಿಸರಕ್ಕೆ 14 TMC ನೀರು ಕೊಟ್ಟರು, ಆ ಜಲಚರ ಇದಕ್ಕೆಲ್ಲ ಅದಕ್ಕೂ ಅಂತೇಳಿ. ಅದು ಮತ್ತೇನಾಯಿತು ಅಂತ ಹೇಳಿದ್ರೆ 30 TMC ನೀರಿನಲ್ಲೂ ಈ ಕಬಿನಿ ಕೊಳ್ಳಕ್ಕೆ 21 TMC, ಭವಾನಿಗೆ ಉಪ್ಕೊಳ್ಳಕ್ಕೆ, ಭವಾನಿ ಅಂದರೆ ತಮಿಳ್ನಾಡು, ಅದಕ್ಕೆ 6 TMC, ಪಾಂಬರ್ ಅಂತೇಳಿ ಅದೊಂದು, ಅದಕ್ಕೆ 3 TMC ಅಂತ ತೀರ್ಮಾನ ಮಾಡಿತು. ಆದರೆ ಈ ಸುಪ್ರೀಂ ಕೋರ್ಟ್ ನಮಗೆ ಇದು ಭಾಳ ಅನ್ಯಾಯವಾಗಿದ್ದೇನು ಅಂತ ಹೇಳಿದ್ರೆ, ಎರಡೂ ಕಡೆಗಳಲ್ಲಿ ಹೋಗ್ತಾ ಇದ್ದಂಥದ್ದು ಈ ಕ್ಯಾರಿ ಔಟ್ ಸಿಸ್ಟಮ್ ಇತ್ತಲ್ಲ, ನೀವು ಇಷ್ಟು ಇಂತಿಂಥ ತಿಂಗಳು ಇಷ್ಟಿಷ್ಟು ಬಿಡಬೇಕು, ಅದು ಬಿಡಿದವರು ಅದನ್ನು ಸೇರಿಸ್ಕೊಡ್ಬೇಕು ಅನ್ನುವಂಥದ್ದೆಲ್ಲ ಇತ್ತಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಒಂದು ತಮಿಳ್ನಾಡಿನ ಅನುಮತಿ ಕೇಳಬೇಕು ಅಂತಿದ್ದಂಥದನ್ನು ರದ್ದು ಮಾಡಿತು. ಆಮೇಲೆ ಈ ತಮಿಳುನಾಡು ಕರ್ನಾಟಕ ಬಾರ್ಡ್ರಲ್ಲಿ ಎರಡೂ ಕಡೆಗಳಲ್ಲಿ 50 ಕಿಲೋಮೀಟರ್ ನದಿ ಹರಿಯುವಾಗ 25 TMC ನೀರನ್ನ ಕಡಿಮೆ ಮಾಡಿ 50 TMC ನೀರು ಅಲ್ಲ 25 TMC ಮಾಡಿ 192 ಇರೋದನ್ನ ನಾವು ಕಡಿಮೆ ಮಾಡಬೇಕು ಅಂತ ಕೇಳಿದ್ವಿ. ನಾವು 30 TMC ಕೇಳಿದ್ವು, 25 ಮಾಡಿ ಇವಾಗ 177 ಮಾಡಿದ್ರು. ಅಂದರೆ 25 TMC ನೀರು ಉಳಿತು ನಮಗೆ ಸುಪ್ರೀಂ ಕೋರ್ಟ್ ತೀರ್ಪಿಂದ. ಆಮೇಲೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ನೀರನ್ನ ನಾವು ಬಳಸ್ಕೊಳ್ಳೋದಕ್ಕೆ ಯಾರ ಅಡ್ಡಿ ಇಲ್ಲ ಅಂತೇಳಿ. ಈಗ ಅದೇ ಕಾರಣದಿಂದಲೇ ಮೇಕೆದಾಟನ್ನ ಮೊನ್ನೆ ಕೇಂದ್ರ ಸರ್ಕಾರದವ್ರು ಹೇಳಿದ್ರು ತಮಿಳ್ನಾಡಿನ ಪರ್ಮಿಷನ್ ಬೇಕಾಗಿಲ್ಲ ಅಂತೇಳಿ. ಆದರೆ ಸುಪ್ರೀಂ ಒಂದೇನು ಅಂತ ಹೇಳಿದ್ರೆ, ಯಾವುದೇ ಪೂರ್ಣ ನ್ಯಾಯ ಸಿಗೋಕ್ಕಾಗಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ತೀರ್ಪಿನಲ್ಲೂ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲಲ್ಲಿ 2.5 TMC ನೀರು ಬಿಡಬೇಕು ಅಂತು. ಅವಾಗ ಮಳೆಗಾಲ ಅಲ್ಲ. 10 TMC ಅಂದರೆ ಬೆಂಗಳೂರಿನ ಒಂದು ವರ್ಷದ ನೀರು ಕರೆಕ್ಟ್. ಆಮೇಲೆ ಬಹಳ ಮುಖ್ಯವಾಗಿ ಬೆಂಗಳೂರಿನ ಜನತೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಒಂದು ಬಹಳ ಒಳ್ಳೆ ಅನುಕೂಲ ಆಯಿತು. ಕುಡಿಯೋ ನೀರಿನ ಸಮಸ್ಯೆ ಅಲ್ಲಲ್ಲ, ಮುಂಚೆ ಏನು ಮಾಡಿಬಿಟ್ಟಿದ್ರು ಈ ನ್ಯಾಯಮಂಡಳಿ, ಬೆಂಗಳೂರಿನ ಕೆಲವು ಭಾಗಗಳಿಗೆ ಕಾವೇರಿ ಎಲ್ಲ ಬರಲ್ಲ ಅಂತೇಳಿ ಹೇಳಿದ್ರು. ಆವಾಗ ಕಾವೇರಿ ಬೇಸಿನಿಂದ ನಿಮ್ಗೆ 2.5 TMC ನೀರು ಕೊಟ್ಟಿದ್ರು ನ್ಯಾಯಮಂಡಳಿ. ಆದರೆ ಸುಪ್ರೀಂ ಕೋರ್ಟು ಹೇಳ್ತೇವೆ ಅದೆಲ್ಲ ಆಗಲ್ಲ, ಏನು ಬೆಂಗಳೂರಿನ ಜನ ನೀವು ಹೇಗೆ ಡಿವೈಡ್ ಮಾಡ್ತೀರಾ, ಕುಡಿಯೋದಕ್ಕೆ ನೀರಿಗೆ ಆದ್ಯತೆ ಇರಬೇಕು ಅಂತೇಳಿ ಹೇಳಿ 10 TMC ನೀರು ಕೊಟ್ಟರು. ಅದು ಸಾಕಾಗಲ್ಲ, 30 TMC ಬೇಕು ಬೆಂಗಳೂರಿಗೆ. ಆದರೆ 10 TMC ನೀರು ಬಳಸ್ಕೋಬೋದು ಅಂದರು. ಆಮೇಲೆ ಇದಿತ್ತಲ್ಲ, ಬಹಳ ಟೆಕ್ನಿಕಲ್ ಆಗಿ ಆರ್ಗ್ಯೂ ಮಾಡಿ ಯಾವುದೋ ಈಗ ಹಳೆಗನ್ನಡ ಈ ಕಡೆ ಹಳೆ ಬೆಂಗಳೂರು, ಈ ಕಡೆ ದಕ್ಷಿಣದ ಬೆಂಗಳೂರು ಬಿಟ್ಟರೆ ಉತ್ತರ ಭಾಗದಲ್ಲಿ ಕೆಲವು ಪೆನ್ನಾರಲ್ಲಿ ಬರುತ್ತೆ, ಕೆಲವು ಪಾಲಾರಲ್ಲಿ ಬರುತ್ತೆ. ಆಮೇಲೆ ಇನ್ನು ಕೆಲವು ಇದಕ್ಕೆ, ಆಮೇಲೆ ನೀವು ಅಲ್ಲಿ ಹೆಸರುಗಟ್ಟದು ನೀರು ಬಳಸ್ಕೋಬೇಕು ಅಂತೆಲ್ಲ ಹೇಳಿತ್ತಲ್ಲ. ಬೇರೆ ಬೇರೆ ನದಿ ವ್ಯಾಪ್ತಿಗಳಲ್ಲಿ ಬರೋದ್ರಿಂದ ನೀವು ಅಲ್ಲೇ ನೀರು ತಗೊಳ್ಬೇಕು, ಇದಕ್ಕೆ ಹಕ್ಕಿಲ್ಲ ಅಂತ ನ್ಯಾಯಮಂಡಳಿ ಅಭಿಪ್ರಾಯ ಪಟ್ಟಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸುಪ್ರೀಂ ಕೋರ್ಟ್ ಅದನ್ನ ರೆಕ್ಟಿಫೈ ಮಾಡಿ ಎಲ್ಲರೂ ಬಳಸ್ಕೋಬಹುದು, ನೀರಿನ ವಿಷಯ ತಾರತಮ್ಯ ಮಾಡಬಾರದು. ಸೊ ಬೆಂಗಳೂರು ಜನಗಳನ್ನ ಡಿವೈಡ್ ಮಾಡಬೇಡಿ ನೀವು. ಬೆಂಗಳೂರಿನ ಜನ ಅಂತ ಹೇಳ, ನೀರಿನ ಒಂದು ನಗರವನ್ನ ನೀರಿನ ವಿಚಾರವಾಗಿ ಮಾಡೋದು ಕಷ್ಟ. ಈ ರೀತಿ ಇಷ್ಟೊಂದು ತಾಂತ್ರಿಕವಾಗಿ ಹೇಳೋದಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಅದು ಕಷ್ಟ ಆಗುತ್ತೆ ಅಂತೇಳಿ 10 TMC ನೀರು ಕೊಡ್ತು. ಈ 10 TMC ಅನ್ನುವಂಥದ್ದು ಭಾಳ ದೊಡ್ಡದಾಗಿ ಕಾಣುತ್ತೆ. ಆದರೆ ಬೆಂಗಳೂರಿಗೆ 2.5 TMC ನೀರು ಬೇಕಾಗುತ್ತೆ ತಿಂಗಳಿಗೆ. 30 TMC ಈಗ 110 ಹಳ್ಳಿಗಳು ಸೇರಿಸ್ಕೊಂಡ್ಮೇಲೆ. ಆದರೆ ಈ ಇಡೀ KRS ಅಲ್ಲೇ 37 TMC ನೀರಪ್ಪ, ಫುಲ್ ತುಂಬ 208 124.8 ಆದರೆ 37 TMC. ಅದರೊಳಗಡೆ 124ರಿಂದ 8 ನಡುವೆ 4 TMC ಇರುತ್ತೆ. ವ್ಯಾಪ್ತಿ ಜಾಸ್ತಿ ಆಗ್ತಾ ಜಾಸ್ತಿ ಆಗುತ್ತೆ. ಕೆಳಗಡೆ ಇವಾಗ 90 ಅಡಿ ಅಂದ್ರೆ 90 ಅಡಿಗೆ 16 TMC ಇರುತ್ತೆ. 96 ಅಡಿಗೆ ಅದರೊಳಗಡೆ 10 TMC ಶಿಂಟ್ ಇರುತ್ತೆ. ಗೊತ್ತಾಯ್ತು. ಡೆಡ್ ವಾಟರ್ ಅಂತಾರೆ, ಡೆಡ್ ಸ್ಟೋರೇಜ್ ಅಂತಾರೆ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ನಮಗೆ ಸ್ವಲ್ಪ ಮಟ್ಟಿಗೆ
ರಿಲೀಫ್ ಕೊಡ್ತು. ಆದರೆ ಸುಪ್ರೀಂ ಕೋರ್ಟ್ ಅಪಾಯಕಾರಿಯಾದಂಥ ಒಂದು ಕೆಲಸ ಏನು ಮಾಡ್ತು ಅಂದರೆ, ಇದಕ್ಕೆ ನೀವು ನಿಯಂತ್ರಣ ಒಂದು ಈ ಕಾವೇರಿ ನೀರಿನ ಹಂಚಿಕೆಗೆ ಇದಕ್ಕೆಲ್ಲ ಒಂದು ಪ್ರಾಧಿಕಾರ ಮಾಡಿ ಇದನ್ನು ರೆಗ್ಯುಲೇಟಿಂಗ್ ಅಥಾರಿಟಿ ಮಾಡಿ ಅಂತೆಲ್ಲ ಹೇಳ್ತು. ಓಕೆ, ಆ ರೆಗ್ಯುಲೇಟಿಂಗ್ ಅಥಾರಿಟಿ ಮಾಡಿದ್ಮೇಲೆ ಏನಾಗ್ತಾ ಇದೆ, ಮತ್ತೆ ಅಲ್ಲಿ ತರ್ಕನೇ ಕೆಲಸ ಮಾಡುತ್ತೆ. IAS ಅಧಿಕಾರಿಗಳಿರ್ತಾರೆ. ಈ IAS ಅಧಿಕಾರಿಗಳ ಬಗ್ಗೆ ಬಾಳೆಕುಂದ್ರಿ ಒಂದು ಕಥೆ ಹೇಳೋದು ದಯವಿಟ್ಟು ಅಂತಂದರೆ, ಈ ಲಾಯರ್ಗಳು, ಈ ಜಡ್ಜ್ಗಳು, ಅಧಿಕಾರಿಗಳು ತಾಂತ್ರಿಕ ಜ್ಞಾನ ಇಲ್ಲದೆ ಇರೋರು ಏನು ಮಾಡ್ತಾರೆ, ಈ ಒಂದು ನದಿ ಹತ್ರಕ್ಕೆ ಹೋಗಿ ನಾನು ದಾಟ್ ನೋಡಬೇಕು ಅಂತಿರ್ತಾರೆ. ಮಧ್ಯದಲ್ಲಿ ಅವ್ರು ಹೇಳ್ತಾರೆ, ಈ ನದಿನಲ್ಲಿ ಎಷ್ಟಿದೆ ನೀರು ನೋಡಪ್ಪ ಅಂತೇಳಿ ಹೇಳ್ತಾರೆ. ಕೆಳಗಡೆ ಒಂದು ಕಡೆ 2 ಅಡಿ, ಇನ್ನೊಂದು ಕಡೆ 4 ಅಡಿ, ಇನ್ನೊಂದು ಕಡೆ 16 ಅಡಿ, ಇನ್ನೊಂದು ಕಡೆ 3 ಅಡಿ ಅಂತಿರ್ತಾರೆ. ಆವ್ರೇಜು 4 ಅಡಿ ಇದೆ ಅಂತಾರೆ, ಅವನು 7 ಅಡಿ ಎತ್ತಕ್ಕೆ ಹೋದಟ್ಟಿಗೆ ಮುಳುಗೋಗ್ತಾನೆ ಅಂತ. ಆ ರೀತಿ ಈ ತಾಂತ್ರಿಕವಾಗಿ ಕೊಡುವಂಥ ಒಂದು ದುಸ್ಥಿತಿ ಬಂತು. ಆಮೇಲೆ ಇಡೀ ನ್ಯಾಯಮಂಡಳಿ ಆಗಲಿ, ನ್ಯಾಯಾಲಯ ಆಗಲಿ, ಯಾರನ್ನೂ ಈ ಮಳೆ ಬರದೇ ಇದ್ದಾಗ, ವಿಷಮ ಕಾಲದಲ್ಲಿ, ಆವಾಗ ಸಂಕಷ್ಟ ಕಾಲದಲ್ಲಿ ನೀರಿನ ಹಂಚಿಕೆ ಹೇಗೆ ಅಂತ ಮಾಡಲಿಲ್ಲ. ಎರಡು ಕಡೆ ಸ್ಪಷ್ಟತೆ ಇಲ್ಲ, ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದು ರಾಷ್ಟ್ರೀಯ ಜಲ ಚೌಕಟ್ಟು ಅಂತ ಮಾಡಿದೆ. ಮೊದಲನೇದೇನೇ ಹೇಳುತ್ತೆ, ಯಾವುದೇ ನೀರು ಹಂಚಿಕೆ ಮಾಡಬೇಕಾದ್ರೆ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಅಲ್ಲ, ಆದ್ಯತೆ ಅಲ್ಲ, ಮೊದಲನೇ ಅದನ್ನ ಲೆಕ್ಕ ಹಾಕ್ಬಾರ್ದು ಅಂತ. ಲೆಕ್ಕ ಹಾಕ್ಬಾರ್ದು, ಹೌದು. ಎಷ್ಟಾದ್ರೂ ಕೊಡಬೇಕು ಕುಡಿಯೋ ನೀರು ಅಂತ. ಕುಡಿಯೋ ನೀರು ಎಷ್ಟು ಅಂತಲ್ಲ, ಒಂದು ಕೊಡ್ಬೇಕು ಅವ್ರಿಗೆ ಅಂತೇಳಿ. ಈಗ ಕಾವೇರಿ ನೀರಲ್ಲಿ 30 TMC ನೀರು ಕುಡಿಯೋ ನೀರಿಗೆ ಬೇಕಪ್ಪ ನಮಗೆ. ಒಟ್ಟು ಇವಾಗ 30 TMC ಕುಡಿಯೋ ನೀರು ಬೇಕು ನಮಗೆ. ಈ ಒಟ್ಟು 44 TMC ಇದೆ ಅಂಥೇಳಿ ಈ ನಮ್ಮ ಮೊನ್ನೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿದೆ. ಆದರೆ ಅದರೊಳಗಡೆ ಡೆಡ್ ಸ್ಟೋರೇಜು 15, ಅಂದರೆ ಕುಡಿಯೋದಕ್ಕೆ ನೀರಿಲ್ಲ. ಆಗ 4 TMC ನೀರು ಕೊಡಿ ಅಂತೇಳಿ ಹೇಳುತ್ತೆ. ಈಗ ಯಾವುದೇ ಒಂದು ಅಣೆಕಟ್ಟಾಗಲಿ, ನಮ್ಮ ಮನೆ ಮೇಲೆ ಆಗಲಿ, ಪೂರ್ತಿ ಕೆಳಗೆ ಕನಿಷ್ಠ ಚೊಂಬು ತುಂಬ್ಕೊಳ್ಳೋ ಅಷ್ಟಾದ್ರೂ ನೀರಿರಬೇಕು. ಕರೆಕ್ಟ್. ಅದನ್ನೂ ಯೋಚನೆ ಮಾಡಿದಲ್ಲ ನೆನ್ನೆ, ಈಗ ಕೊಟ್ಬಿಟ್ಟಿದೆ. ಈಗ ಇಷ್ಟೆಲ್ಲ ಪರಿಹಾರ ಸಿಕ್ಕಿದ್ರು ನಮಗೆ ನಿಜವಾದಂಥ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ, ಮಳೆ ಬಂದಾಗ ನೀರು ಬೇಡ ಅಂದ್ರೂ ಹೊರ್ಕೊಂಡು ಹೋಗುತ್ತೆ. ಅವ್ರು ತಮಿಳ್ನಾಡವ್ರು ಏನು ಹೇಳ್ತಾರೆ, ಏನೋ ಬತ್ತಲ ನಮ್ಮದು, ನಿಮ್ಗೆ ನೀರು ಬಂದಿದೆ ಎಕ್ಸ್ಟ್ರಾ ಕೊಡ್ತೀರಾ, ಅವ್ರು ನೀವು ಹಿಡಿದಿಟ್ಕೊಂಡಿದ್ದು ಕೊಡಿ ಅಂತ. ಅದಕ್ಕೆ ಈಗ ನಾವು ಮೇಕೆದಾಟು ಯೋಜನೆ ಮಾಡಿ ನೀರು ಹಿಡಿದಿಟ್ಕೊಂಡು ಅಲ್ಲ ಅದು ಮಾಡೋಣ. ಈಗ ಏನಾಗಿದ್ದಾರೆ ಅಂದ್ರೆ 25 TMC ನೀರು ಕೊಡಬೇಕು ಅಂತ ಕೇಳಿ ಇವತ್ತು ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಈ ಕಡೆ ಮೇಕೆದಾಟನ ಇಲ್ಲಿವರೆಗೂ ಅವ್ರು ವಿರೋಧಿಸ್ತಿದ್ರು. ಕಾರಣ ಏನು ಅಂದ್ರೆ, ನಮಗೆ ಪ್ರಾಕೃತಿಕ ಹರಿವು, ನ್ಯಾಚುರಲ್ ಫ್ಲೋಗೆ ತೊಂದರೆ ಆಗುತ್ತೆ ಅಂತ. ಆದರೆ ಅದೃಷ್ಟಕ್ಕೆ ಕೋರ್ಟಿನ ತೀರ್ಪು, ಕೇಂದ್ರ ಸರ್ಕಾರ ಕೆಟ್ಟೋದ್ ಗಡಿಯಾರನನ್ನು ದಿನಕ್ಕೆ 2 ಸಲ ಸರಿಯಾದ ಸಮಯ ತೋರಿಸುವಂತೆ ಮೊದಲನೇ ಬಾರಿಗೆ ನಮ್ಮ ಪಕ್ಷದ ರಾಜಕೀಯ ಇವತ್ತು ಭಾರತ ದೇಶದಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಅವರ ರಾಜಕೀಯ ಹಿತಾಸಕ್ತಿಗಳೇನೆ ಮುಖ್ಯ. ಯಾವ ಪಕ್ಷ ಇದ್ರೆ ಅವ್ರದ್ದು. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಕಾವೇರಿ ಇಶ್ಯೂ ಅಂತ ಬಂದಾಗ ಅಲ್ಲ, ಅವಾಗ್ಲೂ ಇದಿರ್ಬೋದು, ಕೇಂದ್ರ ಸರ್ಕಾರ ಹೇಳ್ಬಿಡ್ತು ಇದಕ್ಕೆ ತಮಿಳ್ನಾಡಿನ ಪರ್ಮಿಷನ್ ಬೇಕಾಗಿಲ್ಲ ಅಂತೇಳಿ. ಹಾಗಾಗಿ ಇವತ್ತು ನಮ್ಮ ಮುಂದೆ ಇರುವಂಥ ಸವಾಲು ಈ 2 ಇದೆ. ಒಂದು, ನಾವು ಹೆಲ್ಸಂಕಿ ಗೈಡ್ಲೈನ್ಸ್ ಅಂತ ಫಾಲೋ ಮಾಡ್ತೀವಿ. ಆ ಹೆಲ್ಸಂಕಿ ಗೈಡ್ಲೈನ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದನ್ನೇ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಜನ ಅನುಸರಿಸೋದು. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಅದೇ ಒಂದೇನು ಅಂತ ಹೇಳಿದ್ರೆ, ಅವರು ಹೇಳ್ತಾರೆ ಪಾರಂಪರಿಕವಾಗಿ ಏನು ಬಳಸ್ತಾ ಇದ್ದೀರಾ, ಜನಸಂಖ್ಯೆ ಏನಿದೆ, ಈ ಥರದ್ದನ್ನು. ಅದ್ರ ಬಗ್ಗೆ ರಮಣನ್ ಅಂತೇಳಿ ಒಬ್ಬರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಅವ್ರು ಹೇಳ್ತಾರಲ್ಲ, ಪ್ರತಿಯೊಂದು ರಾಜ್ಯದ ಜಲಾನಯನ ಪ್ರದೇಶದ ವಿಸ್ತಾರವೇ ಪ್ರಮುಖವಾದ ಆಮೇಲೆ ಜಲಾನಯನ ಪ್ರದೇಶಕ್ಕೆ ಸಂಬಂಧಿಸಿದ ಹವಾಮಾನ, ಇಂದಿನ ನೀರಿನ ಬಳಕೆಯನ್ನು ಒಳಗೊಂಡು ಹಿಂದಿನ ಜಲಾನಯನ ಪ್ರದೇಶದ ಬಳಕೆಯ ಪ್ರಮಾಣ. ಅಂದರೆ ಇವಾಗ ತಮಿಳ್ನಾಡು ಹಿಂದೆ ಜಾಸ್ತಿ ಬಳಸ್ತಿದ್ರು ಅಂದರೆ ಅದು ವೈಟೇಜ್ ಸಿಗುತ್ತೆ. ಹೀಗೆಲ್ಲ ಆಗ್ಬಿಟ್ಟು ಅದಕ್ಕೆ ಕೊನೆಯಲ್ಲಿ ರಮಣನ್ ಹೇಳಿರೋದು ಒಂದೇ ಒಂದು ಹೇಳಿಬಿಟ್ರೆ ಸಾಕಾಗುತ್ತೆ. ಈ ಹೆಲ್ಸಂಕಿ ನಿಯಮಗಳನ್ನು ಗಮನಿಸಿದ್ರೆ, ಒಂದು, ನೀರಿನ ಹಂಚಿಕೆಯ ಬಗ್ಗೆ ವಿಶ್ಲೇಷಿಸುವಾಗ ಯಾವುದೇ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳದಿರುವುದು ಅರಿವಾಗುತ್ತದೆ.
ಅಲ್ಲಿ ಯಾವುದು ಸ್ಪಷ್ಟವಾಗಿ ಹೇಳಲ್ಲ. ಹಿಂದಿನ ನೀರೇನು ಬಳಸ್ತಾ ಇದ್ರು, ಇವತ್ತಿನ ನೀರೇನು ಬಳಸ್ತಾ ಇದೆ ಅಂದರೆ ಮತ್ತೆ ತರ್ಕಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಇದಕ್ಕೆ ವಿರುದ್ಧವಾಗಿ ಈ ಕೊಲೊರಾಡೋ ಪ್ಯಾಕ್ಟ್ ಅಂತೇಳಿ ಒಂದಿದೆ. ಓಕೆ, ಅದು 7 ನದಿಗಳದ್ದು 7 ರಾಜ್ಯಗಳಿಗೆ ನೀರು ಹಂಚಿಕೆ ಮಾಡಿದ್ದು. ಅದು ಕೊಲೊರಾಡೋ ಪ್ಯಾಕ್ಟ್ ಅಂದರೆ ತುಂಬ ಮೇಲಿನ ರಾಜ್ಯಗಳು ಅದನ್ನು ಭಾಳ ನಮ್ಗೆ ಇಷ್ಟ ಅಲ್ಲ, ನಮ್ಗೆ ಅನುಕೂಲವಾಗುತ್ತೆ ಅಂತ. ಅದಕ್ಕೆ ನಿನ್ನೆ ಆ ಕೊಲೊರಾಡೋ ಪ್ಯಾಕ್ಟ್ ಬಗ್ಗೆ ಹೇಳ್ತಾರೆ. ಅಂತಾರಾಜ್ಯ ನದಿ ನೀರಿನ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮುಂದೆ ಮೊದಲು ಉದ್ಭವವಾದ ಪ್ರಕರಣದ ಕಾನ್ಸನ್ ಹಾಗೂ ಕೊಲೊರಾಡೋ ನ್ಯಾಯಾಲಯದ ಮುಂದೆ ಬಹಳಷ್ಟು ಅಂತಾರಾಜ್ಯ ನದಿ ನೀರು ಕೊಲೊರಾಡೋ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೆ. ಮೇಲ್ಕಂಡ ರಾಜ್ಯದ ಹಕ್ಕಿಗೆ ಸಂಬಂಧಿಸಿದಂತೆ ಯೋಚಿಸಿದರೆ ಕೊಲೊರಾಡೋ ಒಂದು ಉತ್ತಮ ನಿದರ್ಶನ. ಸೊ ಅಂತಾರಾಷ್ಟ್ರೀಯವಾಗಿ ಬಹಳ ಹೆಸರಾಂತ 2 ಒಪ್ಪಂದಗಳ ಪೈಕಿ ಒಂದು ಮಾರ್ಗಸೂಚಿ, ಒಂದು ಹೆಲ್ಸಿಂಕಿಯಲ್ಲಿ ಹೆಚ್ಚು ತರ್ಕಕ್ಕೆ ಮತ್ತೆ ಅವಕಾಶ ಇರೋದ್ರಿಂದ ಅನ್ಯಾಯ ಆಗೋ ಸಾಧ್ಯತೆಗಳಿದೆ ಅನ್ನೋ ಕಾರಣಕ್ಕಂದ್ರೆ ಅಪ್ಪರ್ ರೈಪೇರಿಯನ್ ಅಂದ್ರೆ ಮೇಲ್ಮಟ್ಟದ ಜಲಾನಯನ ಪ್ರದೇಶ ಹೊಂದಿರುವ, ಅಂದ್ರೆ ಎಲ್ಲಿ ನೀರು ಮಳೆ ಬೀಳುತ್ತೆ, ಎಲ್ಲಿಂದ ನೀರು ಹರಿದು ಹೋಗುತ್ತೆ ನ್ಯಾಚುರಲ್ ಆಗಿ, ಆ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೆಲ್ಸಿಂಕಿಯನ್ನ ಅಷ್ಟು ಪರಿಗಣಿಸಲಿಲ್ಲ. ನಮಗೆ ನಿಜವಾಗಿ ಬಹಳ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಲೊರಾಡೋ ಪ್ಯಾಕ್ಟ್ ಬಹಳ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಅಂದ್ರೆ ನಾವು ಅದನ್ನ ಹೆಚ್ಚು ಸೂಕ್ತವಾಗಿ ಬಳಸ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಅದು ಹೆಚ್ಚು ಸೈಂಟಿಫಿಕ್ ಆಗಿರೋದ್ರಿಂದ ಕೊಲೊರಾಡೋ ಒಪ್ಪಂದ ಬಹಳ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದಲ್ಲ, ಒಂದೇನು ಅಂತ ಹೇಳಿದ್ರೆ ಇದು ಇವತ್ತಿಗೂ ಭಾರತ ಸರ್ಕಾರ ಅನುಸರಿಸ್ತಾ ಇರೋದು ಹೆಲ್ಸಂಕಿ ಇದೆ. ನೀರಿನ ಜಲ ನಮ್ಗೆ ಅನ್ಯಾಯ ಆಗ್ತಾ ಇತ್ತು, ಈಗಲೂ ಅನ್ಯಾಯ ಆಗ್ತಿದೆ. ಅದು ನಮ್ಗೆ ಅಂತಲ್ಲ, ಎಲ್ಲಾ ಮೇಲ್ಕಣಿವೆಯ ರಾಜ್ಯಗಳಿಗೆ. ಇದನ್ನ ಬಾಳೆಕುಂದ್ರಿ ಅವರು ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಬಾಳೆಕುಂದ್ರಿ ಎ ವಿ ಶಂಕರ್ ರಾವ್ ಅಂತ ಒಬ್ಬರಿದ್ರು, ನೀರಾವರಿ ತಜ್ಞರು, ಬಹಳ ದೊಡ್ಡ, ಅವ್ರನ್ನು ತುಂಬಾ ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾರೆ ನೀರಾವರಿಯ ಬಗ್ಗೆ. ಅವರಿಬ್ಬರು ಇಲ್ಲೊಂದು ಚಲನಚಿತ್ರ ಪ್ರದರ್ಶನವನ್ನು ಏರ್ಪಡಿಸಿ ಕೊಲೊರಾಡೋದನ್ನ ಹೇಳಿದ್ರು. ಕೊಲೊರಾಡೋದು ಹೇಳೋದೇನಂದ್ರೆ ಬಹಳ ಸರಳ, 50% ನೀರು ಬಳಸ್ಕೋಬಹುದು ಅವೈಲೇಬಲ್ ನೀರಲ್ಲಿ ಅಂತ. ಅವೈಲೇಬಲ್ ನೀರಲ್ಲಿ ಕುಡಿಯುವ ನೀರನ್ನ ಹೊರಗಡೆ ಇಡಬೇಕು. ಇದು ಇಂಪಾರ್ಟೆಂಟ್. ಸೊ ಎಷ್ಟೇ ನೀರು ಇದೆ ಇದ್ರು ಅಂದ್ರೂ ಕೂಡ ಕುಡಿಯೋ ನೀರನ್ನ ಮೈನಸ್ ಮಾಡಿ ಉಳಿದ ನೀರಲ್ಲಿ 50-50 ಹಂಚ್ಕೊಳ್ಬೇಕು, 50-50 ಹಂಚ್ಕೋಬೇಕು ಅಂತ. ಆದ್ರೆ ಇವತ್ತಿಗೂ ನಮ್ಮ ಈ ವಿಶ್ವ ಮಟ್ಟದಲ್ಲಿ ಬಹಳ ಮಾನ್ಯತೆ ಗಳಿಸಿರೋದು ಹೆಲ್ಸಂಕಿ ಇದೆ. ಇದಿನ್ನೂ ಅಮೆರಿಕ ಇದು ಕೊಲೊರಾಡೋದು. ಆದರೆ ಕೊಲೊರಾಡೋ ಪ್ಯಾಕ್ಟ್ ಇವತ್ತಿನ ದಿವಸಗಳಲ್ಲಿ ತುಂಬ ಚರ್ಚೆಗೆ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರಾವಿ ಬಿಯಾಸಲ್ಲಿ ಪಂಜಾಬ್ ಇದಕ್ಕಾಗ್ತಿರುವಂಥದ್ದು, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಕ್ಕೆ ನರ್ಮದಲ್ಲಿ ಆಗ್ತಿರೋದು, ಈ ಥರದಲ್ಲಿ ಎಲ್ಲದರಲ್ಲೂ ಮೇಲ್ಕಡಿಮೆ ರಾಜ್ಯಗಳಿಗೆ ಎಲ್ಲ ಕಡೆ ಅನಾನುಕೂಲ ಆಗ್ತಿದೆ. ಆದ್ರಿಂದ ಈಗ ಈ ಕೊಲೊರಾಡೋ ಪ್ಯಾಕ್ಟು ನಿಮ್ಗೆ ಈಗ ಇನ್ನೂ ಅದ್ರ ವಿವರ ಹೇಳಿದೆ. ಅವ್ರು ಹೇಳಿದೆ ಅದು 50-50% ಅನ್ನೋದಕ್ಕೆ ಬರಬೇಕು. ಈಗ ನಾವು ನಿಜವಾದಂಥ ಇಷ್ಟೆಲ್ಲ ಆದ್ರೂ ಈ ಚರ್ಚೆ ಎಷ್ಟಾಗೋಗ್ಬಿಟ್ಟಿದೆ ಈ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಅಂತ ಹೇಳಿದ್ರೆ, ಕಾವೇರಿ ನದಿ ನೀರು ಹರಿದಿರೋದಕ್ಕಿಂತ ಹೆಚ್ಚು ಚರ್ಚೆ ಮಾಡಿದ್ದೀವಿ. ಆಮೇಲೆ ಬರೀ ಕೋರ್ಟ್ಗೆ ನೆನ್ನೆ ನಾವು ಲಾಯರ್ಗಳಿಗೆ 170 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇಲ್ಲಿವರೆಗೆ. ಅಂದ್ರೆ ಅದರಲ್ಲಿ ಡಾಕ್ಯುಮೆಂಟ್ಸ್ ಅವೆಲ್ಲ ಇರುತ್ತೆ. ಇಷ್ಟೆಲ್ಲ ನೀರು ಖರ್ಚು ಮಾಡಿ ಇವತ್ತಿಗೊಂದು ಸಮಸ್ಯೆ ಬಗೆಹರಿದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು 1956ರಲ್ಲಿ ಈ ಮಾಡಿದಂಥ ಜಲ ಹಂಚಿಕೆ ಇದೆಯಲ್ಲ, ಅದನ್ನು ಸರಿಯಾಗಿ ಮಾಡಲಿಲ್ಲ. ಒಂದೇನು ಅಂತ ಹೇಳಿದ್ರೆ, ಆಗ್ಲೇ ಒಂದು ಅದೊಳಗಡೆ ಒಂದಿರುತ್ತೆ, ಈ ಗಡಿ ತುಂಡು ಮಾಡೋ ಥರ ನೀರನ್ನು ತುಂಡು ಮಾಡೋದಕ್ಕಾಗಲ್ಲ, ನಿಜ. ಆದರೆ ನೀರು ತುಂಡು ಮಾಡಿದವ್ರನ್ನ ನೀರು ಎಷ್ಟು ಕೊಡುತ್ತೆ ಅನ್ನೋದು ಬೇಕಲ್ಲ, ಅದನ್ನು ಮಾಡಲಿಲ್ಲ. ಈಗ ಅದೊಂದು ಮಾಡಲಿಲ್ಲ. ಅದಾದಮೇಲೆ ಅನೇಕ ಜಲನೀತಿಗಳಾಗಿದ್ದಾವೆ. 2002ರಲ್ಲಿ 2016ರಲ್ಲಿ ಏನಾಗೋಗ್ಬಿಟ್ಟಿದೆ, ಒಬ್ಬರು ದೇವ್ರು ನಂಬದೇ ಇರೋರು ಹೇಳಿದ್ದು, ಅದನ್ನು ದಯವಿಟ್ಟು ಯಾರು ಬೇಜಾರಾದ್ರೆ ಕ್ಷಮಿಸಬೇಕು. ಭಾರತದಲ್ಲಿ ರೂಪಿಸುವಂಥ ನೀತಿಗಳೆಲ್ಲದನ್ನು ಕೂಡ ವೇದಾಂತಿಕವಾಗಿರ್ತವೆ. ಅದನ್ನ ಅವ್ರು ಇಷ್ಟ ಮಾಡ್ತಾರೆ, ಇಂಟರ್ಪ್ರಿಟ್ ಮಾಡೋ ಥರ ಇರ್ತವೆ, ವೈಜ್ಞಾನಿಕವಾಗಿರಲ್ಲ ಅಂತ ಹೇಳಿ. ಅವ್ರ ಹೆಸರು ಹೇಳ್ಬೋದು ನಿಮ್ಗೂ ಬೇಕಾದವರು, ಆದ್ರೆ ಅದು ಹೇಳೋದು ಚೆನ್ನಾಗಿರಲ್ಲ. ಇಲ್ಲಿ ಸಾರ್ವಜನಿಕವಾಗಿ ಅದು ಸಹಾಯ ಆಗುತ್ತೆ ಹೇಳ್ಬೋದು, ಏನು ಕೋಟ್ ಮಾಡಕ್ಕೆ ಆದ್ರೆ ಅವ್ರು ಹೇಳ್ತಾರೆ ಅನಗತ್ಯವಾಗಿ. ಅದೇ ಅವ್ರು ಹೇಳಿದ್ರು. ಆ ರೀತಿ ಈ ನಮ್ಮ ಇಲ್ಲಿವರೆಗೂ ಈ ಜಲವಿವಾದಕ್ಕೆ ಸಂಬಂಧಿಸಿದಂತೆ ಹೇಳಿರೋವೆಲ್ಲವನ್ನು ಖಚಿತವಾದ ಅಂಕಿಅಂಶಗಳ ಮೇಲೆ ಹೇಳಲ್ಲ.
ತರ್ಕದ ಮೇಲೆ ನಡೀತಾ ಇದೆ ಎಲ್ಲ, ತರ್ಕದ ಮೇಲೆ ನಡೀತಿದೆ, ಕೋರ್ಟ್ ತೀರ್ಮಾನ ಮಾಡ್ತಿದೆ. ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ನ್ಯಾಯಾಲಯದಿಂದ ನಮಗೆ 177 TMC 25 TMC ನೀರು ಕಡಿಮೆ ಆಯಿತು. ಬೆಂಗಳೂರು ಕುಡಿಯುವ ನೀರನ್ನ 2.5 TMC 10 TMC ನೀರು ಸಿಕ್ತು, ಕುಡಿಯೋದಕ್ಕೆ ಆದ್ಯತೆ ಸಿಗಬೇಕು ಅಂತ ಅನ್ನಿಸ್ತು. ಆಮೇಲೆ ತಮಿಳ್ನಾಡಿನವರು ಅಂತರ್ಜಲವನ್ನು ಬಳಸ್ಕೋಬೇಕು ಅಂತ ಹೇಳಿದ್ರು. ಓಕೆ ಓಕೆ. ಆದರೆ ಇಷ್ಟೆಲ್ಲ ಅನುಕೂಲವಾದ್ರೂ ಅವರು ಈ ವಿಷಮ ಸ್ಥಿತಿಯಲ್ಲಿ ನೀರೇ ಇಲ್ಲದೆ ಇದ್ದಾಗ ಏನು ಮಾಡಬೇಕು ಅಂತ ಅನ್ನೋದನ್ನು ಹೇಳಲಿಲ್ಲ. ಇವತ್ತು ಈ ಪ್ರತಿ ವರ್ಷ ನಮಗೆ ಸರಿಯಾಗಿ ಇಡೀ ಕರ್ನಾಟಕದ ಜನತೆ ಗೌರಿ ಗಣೇಶ ಮಾಡಿ ಸಂತೋಷ ಮಾಡೋ ಸಂದರ್ಭದ ಜೊತೆಗೆ ಒಂದು ಕಾವೇರಿ ನೀರಿನ ಸಮಸ್ಯೆ ಕಾವೇರಿ ಹೋರಾಟಗಳಾಗ್ತದೆ, ಅವಾಗ ಸಂತೋಷ ಪಡೋದಕ್ಕಾಗಲ್ಲ. ಅದಕ್ಕೆ ನಿನ್ನೆ ಒಂದು ಖಚಿತವಾಗಿ ಈ ಏನು ರಾಷ್ಟ್ರೀಯ ಜಲ ಚೌಕಟ್ಟಿದೆ, ಇಡೀ ಪ್ರಪಂಚ ಏನು ಒಪ್ಕೊಂಡಿದೆ, ನೀರನ್ನ ಮೊದಲು ಕುಡಿಬೇಕು, ಜನಗಳಿಗೆ ಕುಡಿಯೋ ನೀರು ಇರಬೇಕು, ಜಲಚರ ಪ್ರಾಣಿಗಳಿಗೆ ನೀರು ಸಿಗಬೇಕು, ಈ ಥರದ್ದೆಲ್ಲವನ್ನು ಗಮನಿಸಿ ಒಂದು ಹೊಸ ಈ ರೀತಿ ಇದ್ದಾಗ ಹೇಗೆ ಹಂಚಿಕೆ ಮಾಡೋದು, ಅದಕ್ಕೆ ಅಲ್ಲಿನ ಜನಸಂಖ್ಯೆ ಎಷ್ಟು, ಇಲ್ಲಿನ ಜನಸಂಖ್ಯೆ ಎಷ್ಟು, ಅವರಷ್ಟು ನೀರೆಷ್ಟಿದೆ, ಇಂಥದ್ದು ಎಲ್ಲವನ್ನೂ ಮಾಡಿಕೊಂಡು ಒಂದು ಖಚಿತವಾಗಿ ಈ ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಅಂತಾರಲ್ಲ, ಕರೆಕ್ಟ್, ಸಂಕಷ್ಟ ಸೂತ್ರ ರಚನೆ ಆಗಬೇಕು. ಕೇಂದ್ರ ಸರ್ಕಾರ ಇವತ್ತು ಏನೆಲ್ಲ ಮಾಡ್ತಿದ್ದೀವಿ ಅಂತಿದ್ದಾರೆ, ಎಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ನಾವು ಪೇಪರ್ಲೆಸ್ ಆಫೀಸ್ ಮಾಡ್ತೀವಿ ಅಂತಾರೆ, ಆಮೇಲೆ ನಾವು ಏನೇನೆಲ್ಲ ಮಾಡ್ತಿದೆ. ಇವತ್ತು ಇಷ್ಟೆಲ್ಲ ದೊಡ್ಡ ಮಾತಾಡ್ತಿರುವಾಗ ಈ ಸಂಕಷ್ಟ ಸೂತ್ರವನ್ನು ಈ ಸಂಕಷ್ಟ ಸೂತ್ರದಿಂದ ಜನಸಾಮಾನ್ಯರ ಬದುಕಿ ಈಗೇನಾಗುತ್ತೆ, ಈ ಗಲಾಟೆಗಳಾಗಿ, ಹೊಡೆದಾಟಗಳಾಗಿ, ಹೋರಾಟಗಳಾಗಿ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಶ್ರೀಸಾಮಾನ್ಯ ಈಗ ನೀವು ಹೇಳೋ ಪ್ರಕಾರ ನಮಗೆ ನ್ಯಾಯಮಂಡಳಿಯಿಂದಾಗ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗ್ಲಿ ಸಂಕಷ್ಟ ಸೂತ್ರ ಒಂದು ಸಿಕ್ಕಿಲ್ಲ. ಅತ್ಯಂತ ಅಗತ್ಯ ಇದೆ. ಇವಾಗ ಸ್ಪಷ್ಟವಾದ ಸಂಕಷ್ಟ ಸೂತ್ರ ಬೇಕು ಅಲ್ಲ, ಇದೇ ಸಂಕಷ್ಟ ಸೂತ್ರ, ಅದೇ ಸಂಕಷ್ಟ, ಆದ್ರೆ ಇನ್ನೂ ಸ್ಪಷ್ಟವಾದ ಸಂಕಷ್ಟ ಸೂತ್ರ ಬೇಕು. ಅದರಿಂದ ಎರಡು ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ನೀವು ಎಲ್ಲಾ ಕಡೆಗೂ ಇಡೀ ಭಾರತ ದೇಶದಲ್ಲಿ ಇದು ಕೆಳ ರಾಜ್ಯ ಮೇಲ್ಕಂಡ ಅದನ್ನ ಆ ಸಂಕಷ್ಟ ಸೂತ್ರವನ್ನ ಕಂಡುಹಿಡಲಿಕ್ಕೆ ಅಥವಾ ಜಾರಿ ತರಲಿಕ್ಕೆ ಇರ್ತಕ್ಕಂಥ ಅಡಚಣೆ ಏನು ಅಂತೀರ ನೀವು? ಇಲ್ಲ, ಅಡಚಣೆ ಅಂತ ಅನ್ನೋದಕ್ಕಿಂತ ಏನಾಗುತ್ತೆ, ಈ ರೀತಿ ತುಂಬಾ ಸ್ಪಷ್ಟವಾದ ಸೂತ್ರಗಳು ರೂಪಿಸೋದಕ್ಕೇನು ತೊಂದರೆಗಳಿಲ್ಲ.